ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಷಡ್ಯಂತ್ರವನ್ನ ಮಾಡ್ತಾ ಇದ್ರು. ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ. ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ. ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ. ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮೊದಲ ಬಾರಿ ಮಾತಾಡಿದ್ದಾರೆ. ಎಸ್ಐಟಿ ತನಿಖಾ ಹಂತದಲ್ಲಿದೆ, ನಾನು ಹೆಚ್ಚು ಮಾತಾಡಲ್ಲ, ಆದ್ರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಬಾರಿ ಸಂತೋಷ ಇವತ್ತಿನ ಬೆಂಬಲಪಟ್ಟೆ ಬಾರಿ ಸಂತೋಷ. ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ಹೆಪ್ಪಲ ಮಕ್ಷೇತ್ರದ ಇಚ್ಛನೆ ಪಡೆದು ನಿಮ್ಮೆಲ್ಲ ಜನರದ್ದು ಮಾಡ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲದವರು ಜಯಿಸಿದ್ದಾರೆ. ಕಾರಣ ಈ ನೇತೃತ್ವ ಈ ಕಾರ್ಯದ ಜಯ ಮಾದರಿಗಳು ಪುನಃ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡುವ ನಡೆಯಬಹುದು ಮನಸ್ಸು ಮಾಡಬೇಕು ಅಂತ. ಧರ್ಮಸ್ಥಳ ಪರವಾಗಿ ನಿಂತಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂದಿದ್ದಾರೆ. ಭಕ್ತರಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಡೆ. ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಅಂದಿದ್ದಾರೆ. ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂದಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಡೆ ಅವರು ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಭಕ್ತರ ಪ್ರೀತಿ ವಿಶ್ವಾಸ, ಅದರ ಜೊತೆಯಲ್ಲಿ ನಿಮ್ಮ ಅಭಿಮಾನ ಇದೆಲ್ಲವೂ ಕೂಡ ಹೀಗೆ ಇರಲಿ, ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಒಂದೊಂದೇ ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಬಂಧನ ಆದ ನಂತರದಲ್ಲಿ, ಚಿನ್ನಯ್ಯ ಬಂಧನ ಆದ ನಂತರದಲ್ಲಿ ಮೊದಲ ಬಾರಿಗೆ ಧರ್ಮಾಧಿಕಾರಿಗಳು ಮಾತಾಡಿರೋದು. ಎಸ್ಐಟಿ ತನಿಖೆ ಹಂತದಲ್ಲಿದೆ, ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಆದ್ರೂ ಕೂಡ ಇಲ್ಲಿವರೆಗೂ ಈ ಭಕ್ತರು ನೀಡಿರುವಂತಹ ಸಪೋರ್ಟ್ ಇದೆಯಲ್ಲ, ಬೆಂಬಲಕ್ಕೆ ಥ್ಯಾಂಕ್ ಯು ಅಂದಿದ್ದಾರೆ, ಧನ್ಯವಾದಗಳು ಅಂದಿದ್ದಾರೆ. ಇದೇ ರೀತಿ ಇರಲಿ ವಿಶ್ವಾಸ ಅಂತ ಆಶಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಷಡ್ಯಂತ್ರವನ್ನ ಮಾಡ್ತಾ ಇದ್ರು. ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ. ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ. ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ. ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮೊದಲ ಬಾರಿ ಮಾತಾಡಿದ್ದಾರೆ. ಎಸ್ಐಟಿ ತನಿಖಾ ಹಂತದಲ್ಲಿದೆ, ನಾನು ಹೆಚ್ಚು ಮಾತಾಡಲ್ಲ, ಆದ್ರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಬಾರಿ ಸಂತೋಷ ಇವತ್ತಿನ ಬೆಂಬಲಪಟ್ಟೆ ಬಾರಿ ಸಂತೋಷ. ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ಹೆಪ್ಪಲ ಮಕ್ಷೇತ್ರದ ಇಚ್ಛನೆ ಪಡೆದು ನಿಮ್ಮೆಲ್ಲ ಜನರದ್ದು ಮಾಡ ನಾಯಕತ್ವ ಮಾದರಿಗಳ ಗೊತ್ತು ನೋಡಿಲ್ಲದವರು ಜಯಿಸಿದ್ದಾರೆ. ಕಾರಣ ಈ ನೇತೃತ್ವ ಈ ಕಾರ್ಯದ ಜಯ ಮಾದರಿಗಳು ಪುನಃ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡುವ ನಡೆಯಬಹುದು ಮನಸ್ಸು ಮಾಡಬೇಕು ಅಂತ. ಧರ್ಮಸ್ಥಳ ಪರವಾಗಿ ನಿಂತಂತ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂದಿದ್ದಾರೆ. ಭಕ್ತರಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಡೆ. ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಅಂದಿದ್ದಾರೆ. ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂದಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಡೆ ಅವರು ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಭಕ್ತರ
ಪ್ರೀತಿ, ವಿಶ್ವಾಸ, ಅದರ ಜೊತೆಯಲ್ಲಿ ನಿಮ್ಮ ಅಭಿಮಾನ ಇದೆಲ್ಲವೂ ಕೂಡ ಹೀಗೆ ಇರಲಿ, ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಒಂದೊಂದೇ ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಬಂಧನ ಆದ ನಂತರದಲ್ಲಿ, ಚಿನ್ನಯ್ಯ ಬಂಧನ ಆದ ನಂತರದಲ್ಲಿ ಮೊದಲ ಬಾರಿಗೆ ಧರ್ಮಾಧಿಕಾರಿಗಳು ಮಾತಾಡಿರೋದು. ಎಸ್ಐಟಿ ತನಿಖೆ ಹಂತದಲ್ಲಿದೆ, ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಆದರೂ ಕೂಡ ಇಲ್ಲಿವರೆಗೂ ಈ ಭಕ್ತರು ನೀಡಿರುವಂತಹ ಸಪೋರ್ಟ್ ಇದೆಯಲ್ಲ, ಬೆಂಬಲಕ್ಕೆ ಥ್ಯಾಂಕ್ ಯು ಅಂದಿದ್ದಾರೆ, ಧನ್ಯವಾದಗಳು ಅಂದಿದ್ದಾರೆ. ಇದೇ ರೀತಿ ಇರಲಿ ವಿಶ್ವಾಸ ಅಂತ ಆಶಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಷಡ್ಯಂತ್ರವನ್ನ ಮಾಡ್ತಾ ಇದ್ರು. ಆ ಎಲ್ಲಾ ಮುಖವಾಡಗಳು ಕೂಡ ಈಗ ಬಯಲಾಗಿದೆ. ಕೊನೆಗೂ ಕೂಡ ಈ ಮುಸುಕುದಾರಿ ಚಿನ್ನಯ್ಯ ಅರೆಸ್ಟ್ ಆದ. ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ಕೂಡ ಮತ್ತೆ ತಲೆ ಎತ್ತಿ ನಿಂತಿದೆ. ಈತ ಅರೆಸ್ಟ್ ಆದ ನಂತರದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮೊದಲ ಬಾರಿ ಮಾತಾಡಿದ್ದಾರೆ. ಎಸ್ಐಟಿ ತನಿಖಾ ಹಂತದಲ್ಲಿದೆ, ನಾನು ಹೆಚ್ಚು ಮಾತಾಡಲ್ಲ, ಆದ್ರೆ ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ ಅಂತ ಹೇಳಿದ್ದಾರೆ. ಮಾದರಿಗೆ ಧನ್ಯವಾದಗಳು. ಲೋಕಾಯ ಹೆಚ್ಚು ಪಾತ್ರ ಟಿವಿ ಮಾತ್ರ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿಸಿ ಭಾಳ ಸಂತೋಷ ನೀಡಿ ಬರ್ತೀನ ನಮಗೆ ಬೆಂಬಲ ಕೊಟ್ಟೆ, ಭಾಳ ಸಂತೋಷ ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾಗತ್ತೆ ಪೂರ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ಸ್ವಾಮಿಲೆ ಆ ಆಶೀರ್ವಾದ ಪತ್ರ ನಕ್ಷತ್ರದ ಇಚ್ಛನೆ ಪಡೆದು ನಿಮ್ಮೆಲ್ಲ ಜನರಿಗೆ ಮಾಡ ನಾಯಕತ್ವ ಮಾದರಿಗಳ ಗೊತ್ತು ಇಲ್ಲದವರು ಜಯಿಸಿದ್ದಾರೆ. ಆಗ ಈ ನೇತೃತ್ವ ಈ ಕಾರ್ಯದ ಜಯ ಮಾದರಿಗಳ ಜಯವನ್ನು ಮಂಜಾನ ಗುಣಸಂಗಮ ಇಲ್ಲಿ ಪ್ರತ್ಯೇಕ ಅವರು ಬಸ್ಸದ ಕೈದ ಪ್ರಯತ್ನ ವ್ಯವಸ್ಥೆ ಮಾಡ್ತಾರೆ. ಮಾತ್ರ ವಿಜಯ ಮಾಡುವ ನಡೆಯಬಹುದು ಮನಸ್ಸು ಮಾಡಿಕೊಳ್ಳುವಂತ ಧರ್ಮಸ್ಥಳ ಪರವಾಗಿ ನಿಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂದಿದ್ದಾರೆ. ಭಕ್ತರಿಗೆ ಧನ್ಯವಾದವನ್ನ ಸಲ್ಲಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ. ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಅಂದಿದ್ದಾರೆ. ಕ್ಷೇತ್ರದ ಮೇಲಿನ ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂದಿದ್ದಾರೆ. ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಭಕ್ತರ ಪ್ರೀತಿ, ವಿಶ್ವಾಸ, ಅದರ ಜೊತೆಯಲ್ಲಿ ನಿಮ್ಮ ಅಭಿಮಾನ ಇದೆಲ್ಲವೂ ಕೂಡ ಹೀಗೆ ಇರಲಿ, ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಒಂದೊಂದೇ ಸತ್ಯಗಳು ಈಗ ಹೊರಗೆ ಬರ್ತಾ ಇದೆ. ಈ ಮಾಸ್ಕ್ ಮ್ಯಾನ್ ಬಂಧನ ಆದ ನಂತರದಲ್ಲಿ, ಚಿನ್ನಯ್ಯ ಬಂಧನ ಆದ ನಂತರದಲ್ಲಿ ಮೊದಲ ಬಾರಿಗೆ ಧರ್ಮಾಧಿಕಾರಿಗಳು ಮಾತಾಡಿರೋದು. ಎಸ್ಐಟಿ ತನಿಖೆ ಹಂತದಲ್ಲಿದೆ, ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಆದರೂ ಕೂಡ ಇಲ್ಲಿವರೆಗೂ ಈ ಭಕ್ತರು ನೀಡಿರುವಂತಹ ಸಪೋರ್ಟ್ ಇದೆಯಲ್ಲ, ಬೆಂಬಲಕ್ಕೆ ಥ್ಯಾಂಕ್ ಯು ಅಂದಿದ್ದಾರೆ, ಧನ್ಯವಾದಗಳು ಅಂದಿದ್ದಾರೆ. ಇದೇ ರೀತಿ ಇರಲಿ ವಿಶ್ವಾಸ ಅಂತ ಆಶಿಸಿದ್ದಾರೆ.